ಕೀರ್ತನೆಗಳು 18ನೇ ಅಧ್ಯಾಯ 1 ಮತ್ತೆ 2ನೇ ವಚನ. ಅಲ್ಲಿ ದಾವೀದನು ಹೇಳ್ತಾನೆ, ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆ, ಕೊಂಬು, ನನ್ನ ದುರ್ಗವು ಆಗಿದ್ದಾನೆ. ರಕ್ಷಣೆ ಕೊಂಬು ಅಂತ ಐತೆ, ಅದನ್ನ 2 ಭಾಗ ಮಾಡ್ತೀನಿ, ರಕ್ಷಣೆ ಆ ನಂತರ ಕೊಂಬು ಅಂತ. ಇಲ್ಲಿ ಮೂರನೇದಾಗಿ ದಾವೀದನು ಪವಿತ್ರಾತ್ಮನ 9 ವಿಧವಾದ ಫಲಗಳನ್ನ ವರ್ಣಿಸಿದ್ದಾನೆ. ಪವಿತ್ರಾತ್ಮನ ಫಲವನ್ನ ಕ್ರಿಸ್ತನಿಂದ ಹೊಂದುತ್ತಿದ್ದಾನೆ. ಹೆಂಗಂದ್ರೆ ನನ್ನ ಬಂಡೆ ಅಂತ ಹೇಳ್ತಾನೆ. ಹಾಗಾದ್ರೆ ಪವಿತ್ರಾತ್ಮನ 9 ವಿಧವಾದ ಫಲಗಳು ಯಾವ್ಯಾವು? ಗಲಾತ್ಯದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 22ನೇ ವಚನ ಏನ್ ಹೇಳ್ತದೆ? ಮೊದಲನೇದಾಗಿ ಏನ್ ಹೇಳ್ತದೆ? ಪ್ರೀತಿ. ಎರಡನೇದಾಗಿ ಸಂತೋಷ, ಸಮಾಧಾನ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಕ್ಷಮೆ, ದಮೆ, ದೀರ್ಘಶಾಂತಿ, ಕ್ಷಮೆ, ದಮೆ, ಇಂಥವುಗಳು 9 ವಿಧವಾದಂತ ಪವಿತ್ರಾತ್ಮನ ಫಲಗಳನ್ನ ಹೇಳ್ತಾನೆ. ಇಲ್ಲಿ ದಾವೀದನು ಏನ್ ಹೇಳ್ತಿದ್ದಾನೆ? 9 ವಿಧವಾದ ಪವಿತ್ರಾತ್ಮನ ಫಲಗಳನ್ನ ಕುರಿತು ವರ್ಣಿಸ್ತಾನೆ. ನೋಡಿ, ಅದೇನ್ ಹೇಳ್ತಾನೆ? ಮೊದಲಾಗಿ ನನ್ನ ಬಂಡೆ ಅಂತ ಹೇಳ್ತಾನೆ, ನನ್ನ ಬಂಡೆ. ಎರಡನೇದಾಗಿ ನನ್ನ ಕೋಟೆ. ಮೂರನೇದಾಗಿ ನನ್ನ ವಿಮೋಚಕ. ನಾಲ್ಕನೇದಾಗಿ ನನ್ನ ದೇವರು. ಐದನೇದಾಗಿ ಆಶ್ರಯ ಗಿರಿಯು. ಆರನೇದಾಗಿ ಗುರಾಣಿ ಅಂತ ಹೇಳ್ತಾನೆ. ಮತ್ತೆ 7ನೇದಾಗಿ ರಕ್ಷಣೆ ಅಂತ ಹೇಳ್ತಾನೆ. 8ನೇದಾಗಿ ಏನ್ ಹೇಳ್ತಾನೆ? ಕೊಂಬು ಅಂತ ಹೇಳ್ತಾನೆ. 9ನೇದಾಗಿ ನನಗೆ ದುರ್ಗವು ಹಾಕಿದ್ದೀನಿ ಅಂತ ಹೇಳ್ತಾನೆ. ಪವಿತ್ರ ಆತ್ಮನ 9 ವಿಧವಾದ ಲಕ್ಷಣಗಳಲ್ಲಿ ಪ್ರಕಟಿಸ್ತಾನೆ. ಪರಿಶುದ್ಧಾತ್ಮ ನನಗೇನಾಗಿದ್ದಾನೆ? ಪ್ರೀತಿಯಾಗಿದ್ದಾನೆ, ನನ್ನ ಸಂತೋಷವಾಗಿದ್ದಾನೆ, ನನ್ನ ಸಮಾಧಾನವಾಗಿದ್ದಾನೆ. ಆದ್ರೆ ನೀವು ಕೇಳೋದು, ಪಾಸೆ ಇದಕ್ಕೂ ಅದಕ್ಕೆ ಹೆಂಗ ಹೋಲಿಕೆ ಆಯ್ತದೆ? ಇಲ್ಲಿ ಬಂಡೆ ಅಂತ ಹೇಳ್ತಿದ್ದಾನೆ, ಅಲ್ಲಿ ಏನು ಹೋದ್ರಿ? 22ನೇ ವಚನ. ಪವಿತ್ರಾತ್ಮನ ಫಲ ಯಾವುದು? ಮೊದಲನೇ ಯಾವುದು? ಗಮನಿಸ್ರಿ, ಇಲ್ಲಿ ಏನ್ ಹೇಳ್ತಿದ್ದೆ? ದೇವರ ಆತ್ಮನಿಂದ ಉಂಟಾಗುವ ಫಲವೇನು? ಪ್ರೀತಿ. ಈ ಪ್ರೀತಿಗೂ ಬಂಡೆಗೂ ವ್ಯತ್ಯಾಸ ಐತೆ ಅಲ್ವಾ? ಕೆಲವರು ಅಂತಾರಲ್ವಾ, ಬಂಡೆ ಅದು, ಪ್ರೀತಿ ಅಂದ್ರೆ ಏನ್ ಗೊತ್ತಿಲ್ಲ, ಕಲ್ಲು ಹೃದಯ ಅವ್ರದ್ದು, ಬರೀ ಕೆಲಸ ಆಗಂಟ ಅಷ್ಟೇನೆ, ತನ್ನ ತೀಟೆ ತೀರದ ಮೇಲೆ ಮುಗೀತು. ಪ್ರೀತಿಗೂ ಬಂಡೆಗೂ ವ್ಯತ್ಯಾಸ ಐತಲ್ವಾ? ಭಾಷೆ ನಾವು ಈ ರೀತಿಯಾಗಿ ತಿಳ್ಕೊಂಡಿದ್ದೀವಿ, ಈ ರೀತಿಯಾಗಿ ಬೈತೀವಿ. ಆದ್ರೆ ನೀವು ಪವಿತ್ರ ಆತ್ಮನ ಫಲಕ್ಕೆ ಹೋಲಿಸ್ತಿದ್ದೀರಲ್ಲ, ಇದು ಹೇಗೆ ಸಾಧ್ಯ? ಬಂಡೆಗೂ ಪ್ರೀತಿಗಿರುವ ವ್ಯತ್ಯಾಸ ಏನು? ಪ್ರೀತಿ ಅಂತಂದ್ರೆ ಲೌಕಿಕವಾದ ಪ್ರೀತಿ ಕುರಿತು ನಾನು ಮಾತನಾಡ್ತಿಲ್ಲ, ಅರ್ಥ ಆಯ್ತಾ? ಅದು ನಾನು ಕ್ರಿಸ್ತನ ಪ್ರೀತಿ ಕುರಿತು ಮಾತನಾಡ್ತಿದ್ದೀನಿ. ಈ ಬಂಡೆ ಬದಲಾಗಿಲ್ಲ. ಬಂಡೆನ ಒಬ್ಬ ಮನುಷ್ಯ ಹೋಗಿ ಟಚ್ ಮಾಡಲಿಲ್ಲ ಅಂದ್ರೆ ಆ ಬಂಡೆನ ಹೊಡಿಬೇಕು, ಅದನ್ನ ಪುಡಿ ಮಾಡ್ಬೇಕು, ಅದನ್ನ ಏನೋ ಒಂದು ಕಲ್ಲು, ಸೈಜು ಅಥವಾ ಜಲ್ಲಿನೋ ಪೌಡ್ರು ಏನೋ ಮಾಡ್ಬೇಕು ಅಂತೇಳಿ ಯೋಚನೆ ಮಾಡಿದ್ರೆ ಬಂಡೆ ಹಾಕ್ಬಿಟ್ಬಿಟ್ರೆ ಅದು ಹೆಂಗಿರ್ತದ ಹಂಗೆ ಇರೋದು. ಕ್ರಿಸ್ತನ ಪ್ರೀತಿ ಬದಲಾಗಲ್ಲ, ನಿನ್ನ ಮೇಲೆ ಇರೋದು. ಕ್ರಿಸ್ತನ ಪ್ರೀತಿ ಬಂಡೆಯಾಗಿರ್ತದೆ. ಹಲ್ಲೆಲೂಯಾ, ಅರ್ಥ ಆಯ್ತಾ? ಅಂದ್ರೆ ನಿನ್ನ ಮೇಲೆ ಆತನ ತೋರಿದಂತ ಪ್ರೀತಿ ಎಂದಿಗೂ ಬದಲಾಗದೇ ಇರೋ ರೀತಿಯಲ್ಲಿ. ಅದಕ್ಕೆ ಮೊದಲೇದಾಗಿ ಹೇಳ್ತಾನೆ, ನನ್ನ ಬಂಡೆ ಅಂತ ಹೇಳ್ತಾನೆ, ಅಂದ್ರೆ ನನ್ನ ಪ್ರೀತಿ ಬದಲಾಗಲ್ಲ ಅಂತ. ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ಸ್ವಾಮಿ ಹೇಳ್ತಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಆದ್ರಿಂದ ಮಮತೆಯಿಂದ ನಿನ್ನ ಸೆಳೆಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆತ ನಿನ್ನ ಮೇಲೆ, ನನ್ನ ಮೇಲೆ, ಇಲ್ಲಿರೋ ಪ್ರತಿಯೊಬ್ಬೊಬ್ಬರನ್ನ ದೇವರು ಪ್ರೀತಿಸಿದ್ದಾನೆ. ಆ ಪ್ರೀತಿ ಎಂದಿಗೂ ಬದಲಾಗಲ್ಲ. ಕೆಲವರು ಅನ್ಕೊಳ್ತಾರೆ, ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡುವಾಗ ದೇವ್ರು ನಾನು ಪ್ರೀತಿಸ್ತಾನೆ, ನಾನು ಚೆನ್ನಾಗಿ ಕಾಣಿಕೆ ಕೊಡುವಾಗ ದೇವ್ರು ನಾನು ಪ್ರೀತಿಸ್ತಾನೆ, ನಾನು ಇಂಥ ಒಳ್ಳೆ ಕಾರ್ಯಗಳು ಮಾಡುವಾಗ ದೇವ್ರು ನಾನು ಪ್ರೀತಿ ಮಾಡ್ತಾನೆ ಅಂತ. ನೀನು ಒಳ್ಳೆ ಕಾರ್ಯಗಳು ಮಾಡುವಾಗ್ಲೂ ಪ್ರೀತಿಸ್ತಾನೆ. ನೀನು ಒಂದು ವೇಳೆ ಕೆಟ್ಟ ಕಾರ್ಯ ಮಾಡ್ತಿದ್ದಲ್ಲ, ಆಗ್ಲೂ ನೀನು ದೇವ್ರ ಪ್ರೀತಿ ಮಾಡ್ತಿದ್ದ. ಹಂಗಂತೇಳಿ ಈಗ ಪ್ರೀತಿ ಸತ್ಯ ತಿಳಿದು ನಾವು ಕೆಟ್ಟ ಕಾರ್ಯಗಳನ್ನ ಮಾಡೋದಾದ್ರೆ ದೇವ್ರ ಪ್ರೀತಿ ಮಾಡ್ತಾನೆ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ ತಪ್ಪಾಗ್ತದೆ. ಅರ್ಥ ಆಯ್ತಾ? ಹಾಗಾಗಿ ನೀನ್ ಕೆಟ್ಟವನಾಗಿದ್ದಾಗ್ಲೂ ದೇವ್ರ ಪ್ರೀತಿ ಮಾಡ್ದ. ಈಗ ನೀನು ಒಳ್ಳೆಯವಳಾಗಿ ಬದಲಾಯಿಸೋದಕ್ಕೂ ಆತನ ಪ್ರೀತಿಯೇ ಕಾರಣವಾಗಿದೆ. ಅರ್ಥ ಆಯ್ತಾ? ಆತನ ಪ್ರೀತಿ ಇವತ್ತು ನಾಳೆಯು ಏಕ ರೀತಿಯಲ್ಲಿ ಇದ್ದು, ನೀನು ಬದಲಾಗ್ಬೋದು, ದೇವರ ಪ್ರೀತಿ ನೀನ್ ಕಮ್ಮಿ ಆಗ್ಬೋದು. ನಿನ್ನ ಮೇಲೆ, ನನ್ನ ಮೇಲೆ ಆತನ ತೋರಿಸುವಂತ ಪ್ರೀತಿ ಯಾವತ್ತೂ ಕಮ್ಮಿ ಆಗಿಲ್ಲ. ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ಹೋದ್ ವಾರ ಚೆನ್ನಾಗಿ ನಾನು ಪ್ರಾರ್ಥನೆ ಮಾಡಿದೆ, ನಾನು ಚೆನ್ನಾಗಿದೆ, ದೇವ್ರು ನನಗೆ ಒಂದು ಒಳ್ಳೆ ಸಮಾಧಾನ ಆಯ್ತು, ತೃಪ್ತಿ ಆಯ್ತು, ದೇವ್ರು ನನ್ನ ಪ್ರೀತಿ ಮಾಡ್ತಿದ್ದಾನೆ ಅನ್ನೋದು ಒಂದು ರುಜುವಾತ ಆಯ್ತು, ದೇವ್ರು ನನ್ನ ಜೊತೆ ಮಾತನಾಡ್ದ. ಈ ವಾರ ಕೆಲವು ಕಾರ್ಯಗಳು ನಾನು ಅದ್ರ ತಕ್ಕಾಗಿ ನಡ್ಕೊಳ್ಳಿಲ್ಲ, ಹೋದ್ ವಾರ ಮಾಡಿದ ಕಾರ್ಯಗಳು ನಾನು ಮಾಡ್ಲಿಲ್ಲ, ಹೋದ್ ವಾರ ರೀತಿಯಲ್ಲಿ ಈ ವಾರ ಇತ್ತಿಲ್ಲ, ಹಂಗಂತ ಹೇಳಿ ದೇವ್ರ ನಿನ್ ಮೇಲೆ ತೋರಿಸಿದಂತ ಪ್ರೀತಿ ಕಮ್ಮಿ ಆಯ್ತು ಅಂತ ಅಲ್ಲ. ಹೋದ್ ವಾರ ಏನ್ ದೇವ್ರ ಪ್ರೀತಿ ತೋರ್ಸದ್ನೋ ಈ ವಾರನು ಸೇಮ್ ಅದೇ ಪ್ರೀತಿ ಐತೆ, ಬಂಡೆ ತರ ಬದಲಾಗಿಲ್ಲ.
ಅರ್ಥ ಆಯ್ತಾ? ಹಾಗಾದ್ರೆ ಕ್ರಿಸ್ತನೇನಾಗಿದ್ದಾನೆ? ಬಂಡೆಯಾಗಿದ್ದಾನೆ, ದೇವರ ಬಂಡೆ ಆಗಿದ್ದಾನೆ. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಬಂಡೆ ಕದಲಲ್ಲ, ಅದು ಒಂಚೂರು ಮಾರ್ಪಡ್ತದ ಬಂಡೆ? ಇಲ್ಲ. ನೀವು ನಾನು ಏನಾರ ಹೋಗಿ ಏನಾರ ಕಿತ್ಮಿ ಮಾಡಿದ್ರೆ ಮಾತ್ರ ಚೇಂಜ್ ಆಗೋದು, ಬಡ್ದು ಕತ್ತೆ ಅಲ್ವಾ, ಏನಾರ ಮಾಡ್ಬೇಕು. ಆದ್ರೆ ಬಂಡೆ ಬಿಟ್ಬಿಟ್ರೆ ಚೇಂಜ್ ಆಗಲ್ಲ. ಹಾಗೆ ದೇವರ ಪ್ರೀತಿ ನನ್ನನ್ನು ಬಿಟ್ಟು ಹೋಗಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ಪವಿತ್ರ ಆತ್ಮನ ಫಲಗಳ ಕುರಿತು ಹೇಳ್ತಾನೆ, ಆತ ನನಗೆ ಬಂಡೆಯಾಗಿದ್ದಾನೆ. ಆತನ ಎಂದಿಗೂ ಕದಲ್ದೇ ಇರೋ ಪ್ರೀತಿ, ಆತ ನನ್ನ ಮೇಲಿರೋ ಕೃಪೆ, ಆತ ನನ್ನ ಮೇಲಿಟ್ಟಿರೋ ದಯೆ, ಆತ ನನ್ನ ಮೇಲಿಟ್ಟಿರೋ ಆಶೀರ್ವಾದ ಎಂದಿಗೂ ಬದಲಾಗಲ್ಲ. ಅದು ಬಂಡೆ ರೀತಿಯಲ್ಲಿ ಇದೆ ಅಂತ ಹೇಳ್ತಾನೆ. ಎರಡನೇದಾಗಿ ಏನ್ ಹೇಳ್ತಾನೆ? ನನಗೆ ಸಂತೋಷ. ಎರಡನೇ ಫಲ ಯಾವುದು? ಇಲ್ಲಿ ಏನ್ ಹೇಳ್ತದೆ? ನನ್ನ ಕೋಟೆ ಅಂತ ಹೇಳ್ತದೆ. ಕೋಟೆಗೂ ಸಂತೋಷಕ್ಕೂ ಏನು ಹೋಲಿಕೆ ಹೇಳಿ? ಕೋಟೆಗೂ ಸಂತೋಷಕ್ಕೂ ಹೆಂಗ್ ಹೋಲಿಕೆ? ಈಗ ನಿಮ್ಗೊಂದು ವಿವರಣೆ ಹೇಳ್ತೀನಿ. ಪವಿತ್ರ ಆತ್ಮನ ಎರಡನೇ ಫಲ ಯಾವುದು? ಬಾಯಿ ತೆಗೆದು ಹೇಳಿ, ಯಾವುದು? ಸಂತೋಷ. ಈಗ ದಾವೀದ ಏನ್ ಹೇಳ್ತಿದ್ದಾನೆ? ಎರಡನೇದಾಗಿ ಕೋಟೆ, ನನ್ನ ಕೋಟೆ ಅಂತ ಹೇಳ್ತಿದ್ದಾನೆ. ಈಗ ನೋಡಿ, ನಿಮ್ಗೊಂದು ಜಮೀನಿದೆ ಅಂತ ತಿಳ್ಕೊಳ್ಳಿ. ನೀವು ಒಳ್ಳೆ ಒಂದು ತೋಟನ ಮಾಡಿದ್ದೀರಿ, ಅಲ್ಲಿ ಒಳ್ಳೆ ಹಣ್ಣುಗಳನ್ನ ಬೆಳೆಸಿದ್ದೀರಿ, ಅಥವಾ ತೆಂಗಿನಕಾಯಿಗಳನ್ನ ಬೆಳೆಸಿದ್ದೀರಿ, ಅಥವಾ ಅದು ಗದ್ದೆಯಾಗಿ ಹೊಲವಾಗಿ ಪರಿವರ್ತಿಸಿ ಅದ್ರ ಸುತ್ತಲೂ ಒಂದು ಕಾಂಪೌಂಡ್ ರೀತಿಯಲ್ಲಿ ಬೇಲಿನ ಹಾಕಿ ಸಂರಕ್ಷಿಸಿದ್ದೇನೆ. ನೀವು ಅಲ್ಲಿ ಒಳ್ಳೆ ಉತ್ಪನ್ನಗಳನ್ನ ಬೆಳೀತಿದ್ದೀರಿ ಅಂತ ತಿಳ್ಕೊಳ್ರಿ. ನೀವು ನೋಡುವಾಗ ಆ ತೋಟಕ್ಕೆ ಹೋಗುವಾಗ ನಿಮ್ಗೆ ಏನಾಗ್ತದೆ? ಸಂತೋಷ ಆಗ್ತದೆ. ಅಲ್ಲಿರೋ ಫಲಗಳು, ಅಲ್ಲಿರುವಂತ ಸಮೃದ್ಧಿ, ಅಲ್ಲಿ ಬೆಳೆಯೋದೆಲ್ಲ ನೋಡಿದ್ದೇನೆ. ಅಲ್ಲೆಲ್ಲೂಯ್ಯ. ಮತ್ತೆ ಇನ್ನೊಂದು ದಿನ ಬಿಟ್ಕೊಂಡು ಹೋಗುವಾಗ ಅಲ್ಲಿ ತೆಂಗಿನ ಮರದ ಕೆಳಗಡೆ ಯಾರೋ ಎಳ್ನೀರೆಲ್ಲ ಕಿತ್ಕೊಂಡು ಕುಡ್ದಿತ್ತೇನೆ, ಅಲ್ಲಿ ಕಾಯಿ ಮೊಟ್ಟೆಗಳೆಲ್ಲ ಬಿಸಾಕಿರೋದು, ಕಾಯಿಗಳನ್ನ ಕದ್ದಿರೋದು, ಮತ್ತೆ ಅಲ್ಲಿ ಬಂದಿತ್ತೇನೆಲ್ಲ ನಿಮ್ಮ ಕಾಯಿ ಪಲ್ಯಗಳನ್ನೆಲ್ಲ ಕಿತ್ಕೊಂಡು ಹೋಗಿರೋದನ್ನ ಕಂಡ್ರೆ ಅದ್ರ ಒಳಗಡೆ ಹೋಗ್ತಿದಂಗೆ ನಿಮ್ಗೇನಾಗ್ತದೆ? ಸಂತೋಷ ಆಗ್ತದ? ದುಃಖ ಆಗ್ತದೆ, ಚಿಂತೆ ಬರ್ತದೆ. ಯಾರಪ್ಪ ಕಳ್ಳರು ಬಂದವ್ರು ನಮ್ಮ ತೋಟಕ್ಕೆ ಅಲ್ವಾ? ಯಾರಪ್ಪ ನನ್ ಒಳಗಡೆ ಬಂದವ್ರ ಕಾಂಪೌಂಡ್ ದಾಟಿ? ಅವಾಗ ಎಲ್ಲ ಹುಡುಕ್ತಿರಿ. ಹುಡುಕುವಾಗ ಎಲ್ಲೋ ಒಂದು ಮೂಲೆಯಲ್ಲಿ ಆ ಬೇಲಿನ ಏನ್ ಮಾಡ್ಬಿಟ್ಟಿದ್ದಾರೆ, ಮುರಿದಿದ್ದಾರೆ, ಆ ಕಂಬಿಗಳನ್ನ ಮುರಿದಿದ್ದಾರೆ, ಅಥವಾ ಕಾಂಪೌಂಡ್ ಹತ್ತಿತ್ತೇನೆ ದಾಟಿ ಬಂದಿದ್ದಾರೆ. ಅವಾಗ ಗೊತ್ತಾಗುವಾಗ ನಿನಗೇನ್ ಅನಿಸ್ತದೆ? ನಿನಗೆ ಚಿಂತೆ ಆಗ್ತದೆ, ನಿನಗೇನಾಗ್ತದೆ? ಸಿಟ್ಟು ಬರ್ತದೆ, ಕೋಪನೂ ಬರ್ತದೆ, ಮತ್ತೆ ಭಯನೂ ಆಗ್ತದೆ ಅಲ್ವಾ? ನೋಡಿ, ಕೋಟೆ ಅಂತ ಹೇಳುವಾಗ ಸುತ್ತಲೂ ಕೂಡ ನಮಗೆ ಭದ್ರತೆ. ಯಾವುದೇ ಶತ್ರುಗಳು, ಯಾವುದೇ ಕಾರ್ಯಗಳು ನಿನ್ನ ಮುಟ್ಟದೇ ಇದ್ದಾಗ ನೀನು ಸಂತೋಷವಾಗಿರ್ತಿ. ಅದಕ್ಕೆ ಕೀರ್ತನೆ 91:11 ಹೇಳ್ತದೆ, ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವಗಳು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಯಾವಾಗ ನೋಡಿ, ಮನೆ ಕಟ್ಕೊಳ್ಳುವಾಗ ನಾವು ಮನೆ ಸುತ್ತ ಏನ್ ಮಾಡ್ತೀವಿ? ಕಾಂಪೌಂಡ್ ಹಾಕೋತೀವಿ ಅಲ್ವಾ? ಆ ಕಾಂಪೌಂಡ್ ಏನ್ ತೋರಿಸ್ತದೆ ಅಂದ್ರೆ ಕೋಟೆ ರೀತಿಯಲ್ಲಿ. ಈಗ ಕಾಂಪೌಂಡ್ ಹೊರಗಡೆ ಏನಾದ್ರು ನಡೀಲಿ ನಮ್ಗೆ ಸಂಬಂಧ ಇಲ್ಲ, ಕಾಂಪೌಂಡ್ ಒಳಗಡೆ ಏನಾದ್ರು ನಡೀತು ಅಂದ್ರೆ ನೀನು ಸಂತೋಷ ಕೆಟ್ಟೋಯ್ತದೆ, ಹೌದಲ್ಲ? ನೀನ್ ಕಾಂಪೌಂಡ್ ಒಳಗಡೆ, ನಿನ್ ಮನೆ ಒಳಗಡೆ ಯಾವುದೇ ರೀತಿಯಾದ ಗಲಿಬಿಲಿ ಕಾರ್ಯಗಳು ನಡೀಬಾರದು. ಅದಕ್ಕೆ ಆತನ ಹೇಳ್ತಾನೆ, ಪವಿತ್ರ ಆತ್ಮನ ಫಲ ಏನಂತೆ? ಎರಡನೇದಾಗಿ ಸಂತೋಷ. ಆ ಸಂತೋಷಕ್ಕೆ ಗುರುತೇನು? ಆತ ನಮಗೆ ಕೋಟೆಯಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನಮ್ಮ ಸುತ್ತಲೂ ಕೂಡ ಏನಂತೆ? ಬೇಲಿಯನ್ನು ಹಾಕಿ, ನಮ್ಮ ಕುಟುಂಬ ಸುತ್ತಲೂ ಬೇಲಿ ಹಾಕಿ, ಸೈತಾನ ಉಪದ್ರವಗಳು, ಸೈತಾನ್ ಎಸೆಯುವ ಬಾಣಗಳು, ಸೈತಾನ್ ತರುವಂತ ಪ್ರತಿ ಪರಿಸ್ಥಿತಿಗಳನ್ನ ನಿನ್ನ ಮುಟ್ಟದಂತೆ, ನಿನ್ನ ಬಾಧಿಸಿದಂತೆ ಆತನು ತಪ್ಪಿಸ್ತಾನೆ ಇದ್ದಾನೆ. ಅದಕ್ಕಾಗಿ ನೀವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ದಾವೀದನು ಅದನ್ನ ಕುರಿತು ಹೇಳ್ತಾನೆ, ನನಗೆ ಬಂಡೆಯಾಗಿದ್ದಾನೆ ಮತ್ತು ನನ್ನ ಕೋಟೆಯಾಗಿದ್ದಾನೆ ಅಂತ ಹೇಳ್ತಾನೆ. ಕೋಟೆ ಅಂದ್ರೆ ಸಂತೋಷ. ಪವಿತ್ರ ಆತ್ಮನ ಮೂರನೇ ಫಲ ಏನು ನೋಡ್ರಿ? ಸಮಾಧಾನ. ಇಲ್ಲಿ ಏನ್ ಹೇಳ್ತದೆ? ವಿಮೋಚಕ ಅಂತ ಹೇಳಿ. ಯಾವಾಗ ನೀನು ಸಮಾಧಾನವಾಗಿರ್ಲಿಕ್ಕೆ ಸಾಧ್ಯ? ನೀನು ನಾನು ಯಾವಾಗ ನಮ್ಗೆ ಸಮಾಧಾನ ಸಿಗ್ತದೆ ಹೇಳಿ? ನಮ್ಮ ಪಾಪಗಳಿಂದ ಪರಿಹಾರ ಆದಾಗ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಾಗ, ನಾವು ಒಂದು ದಂಡನೆಯಲ್ಲೋ, ನಾವು ಒಂದು ಯಾವುದೋ ಒಂದು ಇಕ್ಕಟ್ಟಲ್ಲೋ, ಯಾವುದೋ ಕೊರತೆಯಲ್ಲೋ, ಯಾವುದೋ ಭಯದಲ್ಲೋ ಇದ್ದಾಗ ಅಲ್ಲಿಂದ ನಮ್ಮನ್ನ ಬಿಡಿಸ್ತಾರಲ್ಲ, ಆಗ ನಮ್ಗೆ ಸಮಾಧಾನ ಆಗ್ತದೆ. ಅಪ್ಪ ಏನೋ ನನ್ನನ್ನು ಎಳ್ಕೊಂಡು ಹೋಗಿ ಜೈಲ್ಗೆ ಹಾಕ್ಬಿಡ್ತಾರೆ ಅನ್ಕೊಬಿಟ್ಟಿದ್ದೆ, ಏನೋ ಶಿಕ್ಷೆಗಳು, ಅಪ್ಪ ನೀವು ದೇವ್ರಾಗ ಬಂದ್ರಿ, ನೀವು ಬಂತ ನೋಡಿ. ಅಲ್ಲಿ ಏನಾಗ್ತದೆ? ವಿಮೋಚನೆ ಅಂದ್ರೆ ಬಿಡುಗಡೆ ಅಂತ ಅರ್ಥ. ವಿಮೋಚನೆಗೆ ಬಹಳ ಅರ್ಥ ಐತೆ. ವಿಮೋಚನೆ ಅಂದ್ರೆ ಬಿಡುಗಡೆ, ಸ್ವತಂತ್ರಗೊಳಿಸುವಂಥದ್ದು, ಕೊಂಡುಕೊಳ್ಳುವಂಥದ್ದು, ಕ್ರಯ ಕೊಡುವಂಥದ್ದು, ಬೆಲೆ ಕಟ್ಟುವಂಥದ್ದು, ಪ್ರೀತಿ ತೋರಿಸುವಂಥದ್ದು. ಅರ್ಥ ಆಯ್ತಾ? ಹೀಗೆ ಅನೇಕ ಪದಗಳು, ಅರ್ಥಗಳು. ಹಾಗಾಗಿ ಯೇಸು ಕ್ರಿಸ್ತನು ನನ್ನನ್ನು ಏನ್ ಮಾಡಿದ್ದಾನೆ? ಬಿಡುಗಡೆಗೊಳಿಸಿದ್ದಾನೆ ಪಾಪದಿಂದ. ವಿಮೋಚನೆ ಅಂದ್ರೆ ಬಿಡುಗಡೆ. ಅರ್ಥ ಆಯ್ತಾ? ನಾವು ದೇವದಲ್ಲಿದ್ದೋ, ಮಾಟದಲ್ಲಿದ್ದೋ, ಕಣ್ಣೀರಲ್ಲಿದ್ದೋ, ವ್ಯಾಧಿಗಳಲ್ಲಿದ್ದೋ, ಪೂರ್ವಿಕರ ತಲೆಮಾರು ಶಾಪಗಳಲ್ಲಿದ್ದೋ, ಆಗ ದೇವರು ನನ್ನನ್ನು ಏನ್ ಮಾಡ್ದ? ಅವುಗಳಿಂದ ಬಿಡುಗಡೆ ಮಾಡ್ದ, ವಿಮೋಚಿಸ್ದ. ಈಗ ನಾವೇನಾಗಿದ್ದೀವಿ? ಈಗ ಸಮಾಧಾನವಾಗಿದ್ದೀವಿ. ಈಗ ನಿಮ್ಮ ಮೇಲೆ ಏನಾದ್ರೂ ಒಂದು 500 ಅಥವಾ 1000 kg ತಲೆ ಮೇಲೆ ಒರೆಸ್ಬಿಟ್ಟಿದ್ದೇನೆ, ಈಗ ನೀವು ಸಮಾಧಾನವಾಗಿರೋ ಅಂದ್ರೆ ಇರಕ್ಕಾಗ್ತದ? ಒಂದು ವೇಳೆ ನೀವು 1 ಗಂಟೆ ಟೈಮ್ ತನಕ ಯಾವುದೋ ಒಂದು
ಭಾರವಾದದನ್ನ ತಲೆ ಮೇಲೆ ಹೊತ್ಕೊಂಡಿದ್ದಿ, ಯಾರ ಬಂದಿದ್ದೇನೆ ಇಳಿಸು, ಅಷ್ಟೊತ್ತು ತಲೆ ಮೇಲೆ ಹೊತ್ಕೊಂಡು ಬಹಳ ಹೊತ್ತಾಯ್ತು, ಸ್ವಲ್ಪ ಸುಧಾರಿಸ್ಕೊ, ಇಳಿಸು ಅಂತ ಹೇಳ್ತೀನಿ. ಯಾರಾದ್ರೂ ನಿನಗೆ ಸಹಾಯ ಮಾಡಿ ಸಪೋರ್ಟ್ ಮಾಡಿ ನಿನ್ನ ತಲೆ ಮೇಲಿರೋ ಭಾರವನ್ನ ಕೆಳಗಡೆ ಇಳಿಸಿದಾಗ ನೀನೇನಂತಿ, ಅಪ್ಪ ಈಗ ಸಮಾಧಾನ ಆಯ್ತು. ನಾನು ನೋಡ್ತಾ ಇದ್ದೆ ಯಾರಾದ್ರೂ ಬಂದು ಇಳಿಸ್ತಾರ ಅಂತ, ಪುಣ್ಯಾತ್ಮ ಬಂದೆ ಅಂತೀಯಲ್ಲ. ಯಾವಾಗ ತಲೆ ಮೇಲಿರುವಂತ ಭಾರ ಕೆಳಗಡೆ ಇಳಿಯಲ್ಪಡ್ತದೋ ಆಗ ಸಮಾಧಾನ ಆಗ್ತದೆ. ಅದಕ್ಕೆ ದಾವೀದ ಹೇಳ್ತಾನೆ, ನನ್ನ ವಿಮೋಚಕ. ಅಂದ್ರೆ ಇಷ್ಟು ದಿನ ನಾವೇನ್ ಮಾಡ್ತಿದ್ದೋ, ಪಾಪದ ಭಾರನ ಹೊರ್ತಿದ್ದೋ, ಶಾಪದ ಭಾರನ ಹೊರ್ತಿದ್ದೋ, ಅವಮಾನಗಳ ಭಾರಗಳನ್ನ ಹೊರ್ತಿದ್ದೋ, ಸೈತ ಅಂತಂದಂತ ಎಲ್ಲ ಕೆಟ್ಟ ಚಟಗಳನ್ನ ಭಾರಗಳನ್ನ ಹೊರ್ತಿದ್ದೋ. ಯಾವಾಗ ಯೇಸು ಕ್ರಿಸ್ತನು ಹೇಳುವ ಪ್ರಕಾರವಾಗಿ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳುವಾಗ, ಯೇಸುವಿನ ಬಳಿಗೆ ಯಾವಾಗ ನಾವು ಬಂದು, ಯಾವಾಗ ನಮ್ಮ ಹೃದಯದಲ್ಲಿ ಯೇಸುವಿಗೆ ಸ್ಥಳ ಕೊಟ್ಟರು, ಯಾವಾಗ ನಮ್ಮ ಪಾಪಗಳನ್ನ ಆತನ ಮುಂದೆ ಅರಕೆ ಮಾಡಿ ಒಪ್ಪಿಸಿಕೊಟ್ಟು, ಆಗ ಕ್ರಿಸ್ತನ ನಮ್ಮ ಮೇಲಿರುವಂತ ಪಾಪದ ಭಾರವನ್ನ ಏನ್ ಮಾಡ್ದ, ಇಳಿಸಿಬಿಟ್ಟ. ಈಗ ನೀವು ಸಮಾಧಾನವಾಗಿದ್ದೀರಿ. ಒಬ್ಬ ಮನುಷ್ಯ ಹಣ, ಆಸ್ತಿ, ಅಂತಸ್ತು ಎಲ್ಲಾದ್ರೂ ಇರ್ಬೋದು, ಏನು ಕೊರತೆ ಇಲ್ಲದೆ ಇದ್ರು ಅವನ ಪಾಪ ಅನ್ನೋ ಭಾರ ಅವನ ಮೇಲಿತ್ತು ಅಂದ್ರೆ ಅವನು ಸಮಾಧಾನವಾಗಿರಕ್ಕಾಗಲ್ಲ. ಅದಕ್ಕೆ ಅನೇಕ ಜನ ಹೇಳ್ತಾರೆ, ಎಲ್ಲನೂ ಐತ್ರಿ ಆದ್ರೆ ಸಮಾಧಾನ ಇಲ್ಲ ಅಂತ ಹೇಳ್ತಾರೆ, ಎಲ್ಲನೂ ಐತ್ರಿ ಆದ್ರೆ ರಾತ್ರಿ ನಿದ್ದೆನೆ ಬರಕಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾಯ್ತಾ? ಪಾಪಗಳು ಚಮಿಸಲ್ಪಟ್ಟಾಗ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ. ಹಲ್ಲೆಲೂಯಾ. ಅದಕ್ಕೆ ದಾವೀದ ಹೇಳ್ತಾನೆ, ನನ್ನ ವಿಮೋಚಕ. ಅಲ್ಲೇನ್ ಹೇಳ್ತದೆ ಮೂರನೇದಾಗಿ, ಸಮಾಧಾನ. ಯಾವಾಗ ಸಮಾಧಾನ ಸಿಗ್ತದೆ? ಈಗ ನಿಮ್ಗೆ ನೋಡಿ, ನಿಮ್ಗೆ ಯಾವ್ದೋ ಒಂದು ಇಕ್ಕಟ್ಟಾಗಿದ್ದೀರಿ, ನಿಮ್ಗೊಂದು 50,000 ರೂಪಾಯಿ ಹಣದ ಅವಶ್ಯಕತೆ ಐತೆ ಅಂತ ತಿಳ್ಕೊಳ್ರಿ. ಏನೋ ಒಂದು ಆಸ್ಪತ್ರೆಗೆ ಕಟ್ಟಬೇಕು, ಏನೋ ಒಂದು ಬ್ಯಾಂಕ್ಗೆ ಕಟ್ಟಬೇಕು, ಇಲ್ಲ ಏನೋ ಒಂದು ಹರಾಜಿಗೆ ಇಟ್ಬಿಟ್ಟಿದ್ರೆ, ಏನೋ ಒಂದು ಅರ್ಜೆಂಟ್ ಒಂದು 50,000 ರೂಪಾಯಿ ಬೇಕು ಅಂತ ತಿಳ್ಕೊಳ್ಳಿ. ಯಾರ್ತ ಹೋಗ್ಲಪ್ಪ, ಯಾರ್ತ ಕೇಳಪ್ಪ ಅಂತ ನೀವು ಸಮಾಧಾನ ಇಲ್ಲದೆ ಓಡಾಡ್ತಾ ಇರ್ತೀರಿ. ಆಗ ಯಾರೋ ಪರಿಚಯ ಇದ್ದವರು, ಕುಟುಂಬಸ್ಥರು ಅಥವಾ ಸ್ನೇಹಿತರು ಯಾರೋ ಬಂದಿದ್ದೇನೆ ಕೇಳಿದ ತಕ್ಷಣ, ಆಯ್ತು ತಗೋ, ಬಡ್ಡಿ ಗಿಡ್ಡಿ ಏನು ಕೊಡ್ಬೇಡ, ತಿಳಿದು ನಿಧಾನ ಕೊಡು ಅಂತ ಆ ಟೈಮಲ್ಲಿ ನಿನಗೆ ಸಹಾಯ ಮಾಡಿದ್ರೆ ನಿನ್ಗೇನ್ ಅನಿಸ್ತದೆ? ಅಪ್ಪ ಹೆಂಗ ದೇವ್ರು ಬಂದ್ರಪ್ಪ ನಂಗೆ ಸಹಾಯ ಮಾಡಿದ್ರು, ಹೌದಲ್ವಾ? ಆಗ ನಿನಗೆ ಸಮಾಧಾನ ಆಗ್ತದೆ. ನೀನು ಯಾವ್ದಕ್ಕೆ ಎದುರಿದೋ, ಯಾವ ಕಾರ್ಯವನ್ನು ನಿರೀಕ್ಷಿಸ್ಕೊಂಡಿದ್ದೋ, ಯಾವ್ದು ಸಿಕ್ಕಿಲ್ಲ ಅಂದ್ರೆ ಏನಾಗ್ಬಿಡ್ತದೆ ಅಂತ ಆತಂಕ ಪಟ್ಟಿದ್ದೋ, ಆ ವಿಷಯದಲ್ಲಿ ನಿನ್ಗೇನಾಯ್ತು, ಈಗ ಸಮಾಧಾನ ಆಯ್ತು. ಅದಕ್ಕೆ ದಾವೀದ ಹೇಳ್ತಾನೆ, ನನ್ನ ವಿಮೋಚಕ. ಅರ್ಥ ಆಯ್ತಾ? ಹಾಗಾದ್ರೆ ವಿಮೋಚನೆ ಅಂದ್ರೆ ಸಮಾಧಾನ. ಹಲ್ಲೆಲೂಯಾ. ದೇವರು ಪಾಪದಿಂದ ಬಿಡುಗಡೆ ಮಾಡುವಾಗ, ಶಾಪದಿಂದ, ವ್ಯಾಧಿಯಿಂದ, ಕಣ್ಣೀರಿಂದ, ನಿನ್ನ ಕಷ್ಟದಿಂದ ಬಿಡುಗಡೆ ಮಾಡುವಾಗ ನೀನು ಸಮಾಧಾನವಾಗಿರ್ಲಿಕ್ಕೆ ಸಾಧ್ಯ. ನಾಲ್ಕನೇದಾಗಿ ಏನ್ ಹೇಳ್ತದೆ? ಇಲ್ಲೇನ್ ಹೇಳ್ತದೆ? ನನ್ನ ದೇವರು ಅಂತ ಹೇಳ್ತಾರೆ. ನನ್ನ ದೇವರಿಗೂ ದೀರ್ಘ ಶಾಂತಿಗೂ ವ್ಯತ್ಯಾಸ ಏನು? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಗಮನಿಸ್ರಿ. ದೇವರು ಬದಲಾಗ್ತಾರ? ನಿನ್ನೆ, ಇವತ್ತು, ನಾಳೆ ಏಕ ರೀತಿಯಲ್ಲಿ ಇರುವವನ ದೇವರು. ಹಲ್ಲೆಲೂಯಾ. ಅಲ್ವಾ? ಆ ಫಲಗಳೇನು? ಪವಿತ್ರಾತ್ಮ ಫಲಗಳು ದೀರ್ಘ ಶಾಂತಿ. ದೇವರು ಬದಲಾಗದೆ ಇರುವವನು, ನಿರಂತರವಾಗಿರುವವನು. ಅದಕ್ಕೆ ಹೇಳ್ತಾನೆ ನಾಲ್ಕನೇದಾಗಿ ಏನಂತ, ದೀರ್ಘ ಶಾಂತಿ, ಪವಿತ್ರಾತ್ಮನ ಫಲ. ದೀರ್ಘ ಶಾಂತಿ ಅಂದ್ರೆ ಕ್ರಿಸ್ತನು ಸದಾಕಾಲ ಆಳುವವನು, ಕ್ರಿಸ್ತನು ಸದಾಕಾಲ ಇರುವವನು. ಆತನ ದೇವರು, ಆತನ ಎಂದಿಗೂ ಬದಲಾಗದೆ ಇರುವನು. ಹಲ್ಲೆಲೂಯಾ. ಅದಕ್ಕೆ ಪವಿತ್ರಾತ್ಮನ ಫಲಗಳೇನು? ದೀರ್ಘ ಶಾಂತಿ. ಹೆಂಗ್ ಹೋಲಿಸ್ತಾನೆ ನೋಡಿ ದಾವೀದ, ಹೆಂಗ್ ಹೋಲಿಸ್ತಾನೆ? ನನ್ನ ದೇವರು ಅಂತ ಹೇಳಿ. ದೇವರು ಬದಲಾಗದೆ ಇರುವನು, ದೇವರ ಅಧಿಕಾರ ಮಾರ್ಪಡದೆ ಇರುವಂತದ್ದು, ದೇವರಿಗೆ ಹುಟ್ಟು ಇಲ್ಲ, ಸಾವಿಲ್ಲ, ದೇವರು ನಿರಂತರವಾಗಿರುವವನು. ಆದ್ರೆ ಪವಿತ್ರಾತ್ಮ ಫಲ ಏನ್ ಹೇಳ್ತದೆ? ದೀರ್ಘ ಶಾಂತಿ ಅಂತ ಹೇಳ್ತದೆ. ಹೆಂಗ ಹೋಲಿಸ್ತಾನೆ ನೋಡಿ, ಒಂದು ನಾಣ್ಯದ ಎರಡು ಮುಖ ಇದೆ, ಹೌದಲ್ವಾ? ದೇವರು ಪವಿತ್ರಾತ್ಮ ಫಲ ಏನು? ದೀರ್ಘ ಶಾಂತಿ. ದೇವರು ನಿರಂತರವಾಗಿರ್ತಾನೆ, ಆತನ ಸ್ವಭಾವ ದೀರ್ಘ ಶಾಂತಿ. ಹಲ್ಲೆಲೂಯಾ. ಈಗ ಐದನೇದಾಗಿ ಏನ್ ಹೇಳ್ತಾನೆ? ಆಶ್ರಯ, ನನ್ನ ಆಶ್ರಯವು, ಅಲ್ವಾ? ನನ್ನ ಆಶ್ರಯ ಗಿರಿಯು ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ? ನನ್ನ ಆಶ್ರಯ ಗಿರಿಯು. ಪವಿತ್ರಾತ್ಮ ಫಲಗಳೇನು? ದಯೆ. ಅರ್ಥ ಏನಿತ್ತಾ ನಾನು ಹೇಳ್ತಾ ಇರೋದು? ಪ್ರೇರಣೆ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತೈತಾ? ನೀವೊಂದು ಪ್ರಶ್ನೆ ಕೇಳಿ. ಫಸ್ಟ್ ಪವಿತ್ರಾತ್ಮನ ಫಲದಲ್ಲಿ ದಯೆ ಅಂತ ಐತೆ, ಇಲ್ಲಿ ಆಶ್ರಯ ಅಂತ ಐತೆ. ಇದಕ್ಕೂ ಅದಕ್ಕೆ ಹಂಗೆ ಹೋಲಿಕೆ. ದಾವೀದನ ಪವಿತ್ರಾತ್ಮನ ಫಲಗಳನ್ನು ವಿವರಿಸ್ತಿದ್ದಾನೆ. ಒಬ್ಬ ವ್ಯಕ್ತಿಗೆ ಯಾರಾದ್ರೂ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಮಳೆ ಜಿಡಿ ಅಂತ ಸುರಿತೈತೆ ಅಂತ ಹೇಳ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ ಮನೆಗೆ ಚಳಿಗೆ ಮಳೆ ಬರ್ತಾ ಇರೋದಕ್ಕೆ ಕಿಟಕಿ ಬಾಗ್ಲೆಲ್ಲ ಮುಚ್ಕೊಂಡಿದ್ದೀರಿ. ಆದ್ರೆ ನಿಮ್ಗೊಂದು ಶಬ್ದ ಕೇಳ್ತೈತೆ. ಏನು? ಒಂದು ನಾಯಿ ಕುನ್ನಿ, ಒಂದು ನಾಯಿ ಮರಿ ಬಡ್ಕೊಳ್ತೈತಿ, ಜೋರಾಗಿ ಕೂಗ್ತೈತೆ, ಬಹಳ ಹಚ್ಕೋತೈತೆ. ಆಗ ನಿಮ್ಗೆ ಏನ್ ಅನಿಸ್ತದೆ? ಮನಸ್ಸಲ್ಲಿ ಚುರುಕ್ ಅನಿಸ್ತದೆ. ಅವಾಗ ಬಾಗ ತೆಗೆದು ನೋಡ್ತೀರಿ, ಅದು ಮಳೆಯಲ್ಲಿ ನೆನೀತಾ ಏನಂತೆ ಒಂದು ಬೆಚ್ಚಗಿರೋ ಸ್ಥಳವನ್ನ, ಆಶ್ರಯನ ಹುಡುಕಿ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲದೆ ಮಳೆಯಲ್ಲಿ ನೆನೀತಾ ಕೂಕತಾ ಇರ್ತದೆ. ಆಗ ನೀನೇನ್ ಮಾಡ್ತೀವಿ?
ಅದ್ರ ಮೇಲೆ ದಯೆ ತೋರಿಸ್ತೀವಿ. ಆ ಮಳೆ ನೆನೆಯೋ ಮಳೆಯಲ್ಲಿ ಅಥವಾ ಛತ್ರಿ ಇಟ್ಕೊಂಡು ಅಥವಾ ಒಂದು ಟವಲ್ ಹಾಕೊಂಡು ಓಡೋಗಿತ್ತೇನೆ, ಏನ್ ಮಾಡ್ತೀವಿ? ಆ ನಾಯಕನ ತೆಗೆದುಕೊಂಡು ಬಂದಿತ್ತೇನೆ, ಮಳೆ ಹನಿ ಇಲ್ದಿರೋಂತ ಒಂದು ಬೆಚ್ಚಗಿರೋ ಸ್ಥಳದಲ್ಲಿ ಅದಕ್ಕೆ ಆಶ್ರಯ ಕೊಡ್ತೀವಿ. ಪವಿತ್ರಾತ್ಮನ ಫಲ ಏನು? ದಯೆ. ದಾವೀದೇನ್ ಹೇಳ್ತಿದ್ದಾನೆ? ಆಶ್ರಯ. ಒಬ್ಬ ವ್ಯಕ್ತಿ ಯಾರಾದ್ರೂ ನೀನ್ ಬಳಿಗೆ ಬಂದಾಗ ನಮ್ಗೆ ಸಹಾಯ ಮಾಡಿ ಅಂದಾಗ ಆ ವ್ಯಕ್ತಿಗೆ ನಾವು ಸಹಾಯ ಹೇಗ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಅವನ್ನ ನೋಡ್ತೀವಿ, ಅವನ ಪರಿಸ್ಥಿತಿ ನೋಡಿ ಅವನ ಮೇಲೆ ದಯೆ ಇಡ್ತೀವಿ, ಆಮೇಲೆ ಅವನಿಗೆ ಆಶ್ರಯ ಕೊಡ್ತೀವಿ. ಯಾರೋ ಪಾಪ ಏನೋ ಕೇಳ್ತಿದ್ದಾನೆ, ಊಟ ಇಲ್ವಂತೆ, ಕೊಡು. ಇಲ್ಲ, ಏನೋ ಪಾಪ ಕೊಟ್ಟು ಕಳ್ಸ ಕೈಯಿಲ್ಲ. ನೋಡಿ, ಒಬ್ಬ ವ್ಯಕ್ತಿ ಮೇಲೆ ಯಾವಾಗ ದಯೆ ಬರ್ತದೋ ಅವನಿಗೆ ಆಗ ಸಹಾಯ ಮಾಡ್ತೀವಿ, ಹೌದಲ್ವಾ? ಅದಕ್ಕೇನೆ ದಾವೀದ ಹೇಳ್ತಾನೆ, ನನ್ನ ಆಶ್ರಯ ಗಿರಿಯು ಅಂತ. ಅರ್ಥ ಆಯ್ತು ನಾನು ಹೇಳಿದ್ದು? ಪವಿತ್ರಾತ್ಮನ ಫಲ ಏನು? ದಯೆ. ದೇವರು ನಮ್ಮ ಮೇಲೆ ದಯೆ ತೋರಿಸಿದ್ರಿಂದ ಆತನ ಆಶ್ರಯದಲ್ಲಿ ಓಡಿ ಬರೋದಕ್ಕೆ ನಮ್ಗೆ ಸಹಾಯ ಆಯ್ತು. ಕೀರ್ತನೆ 91ನೇ ಅಧ್ಯಾಯದಲ್ಲಿ ಏನ್ ಹೇಳ್ತದೆ? ಪರಾತ್ಪರನ ಮೊರೆ ಇಡುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹಾಗಾದ್ರೆ ನಾವು ಸುರಕ್ಷಿತವಾಗಿರೋದಕ್ಕೆ ದೇವರು ನಮ್ಮ ಮೇಲೆ ದಯೆ ತೋರಿಸಿದ್ರಿಂದ ನಾವು ಸುರಕ್ಷಿತವಾಗಿದ್ದೀವಿ, ಅವನ ಆಶ್ರಯದಲ್ಲಿ ಬಂದಿದ್ದೀವಿ, ಹೌದಲ್ವಾ? ಅವನು ನಮ್ಗೆ ದಯೆ ತೋರಿಸ್ತಿಲ್ಲ ಅಂದಿದ್ರೆ, ನಮ್ಮ ಮೇಲೆ ಕರುಣೆ ತೋರಿಸಿಲ್ಲ ಅಂದಿದ್ರೆ ನಾವು ಆಶ್ರಯ ಸ್ಥಾನಕ್ಕೆ ಬರ್ತಿತ್ತಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಆಶ್ರಯ ಸ್ಥಾನಕ್ಕೆ ಒಂದು ದೊಡ್ಡ ಅರ್ಥವಿದೆ. ಯಾಕಂದ್ರೆ ನ್ಯಾಯಸ್ಥಾಪಕರ ಕಾಲಗಳಲ್ಲಿ, ಮೋಸೆ ಕಾಲದಲ್ಲಿ ದೇವರು ಒಂದು ಕಟ್ಟಳೆನ ಕೊಟ್ರು. ಯಾಕಂತಂದ್ರೆ ಅಚಾನಕವಾಗಿ ಕೈ ಮೀರಿ ಯಾರಿಗೂ ಹೊಡೆಯಕ್ ಹೋಗಿ ಇನ್ನೊಬ್ರು ಹೊಡೆದ್ಬಿಟ್ಟೆ, ನಾನ್ ಎತ್ತು ತಿವಿಬಾರ್ದು, ಮೇಯಿಸ್ತಾ ಇದ್ದೆ, ಏನೋ ಅಡ್ಡ ಬಂದ ಅಂದ್ಬಿಟ್ಟು ನಾನು ಎತ್ತು ತಿವಿದು ಸಾಯಿಸ್ಬಿಡ್ತು. ಹಿಂಗೆ ಕೈ ಮೀರಿ ಮಾಡ್ಬೇಕು ಅಂತ ಅಲ್ಲ, ಮಾಡಬಾರ್ದು ಇಲ್ಲ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿಯೋ ಇಲ್ಲ ಉದ್ದೇಶ ಅಲ್ದೇನೋ ಏನಾದ್ರು ಒಂದು ಘಟನೆ ಸಂಭವಿಸ್ತು ಅಂದ್ರೆ ಆ ವ್ಯಕ್ತಿ ಆಶ್ರಯ ಸ್ಥಾನಕ್ಕೆ ಓಡಿ ಹೋಗ್ಬೇಕಾಯಿತು, ಅಲ್ಲಿ ಆಶ್ರಯ ಪಡಿಬೇಕಾಯಿತು. ಆಗ ನ್ಯಾಯಸ್ಥಾಪಕರು ಬಂದು ಇವನು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡದ್ನ, ಇಲ್ಲ ಕೈ ಮೀರಿ ಮಾಡದ್ನ, ಇಲ್ಲ ಯಾರಿಗೋ ಒಡೆಯಕ್ ಹೋಗಿ ಮಿಸ್ ಆಗಿ ಮೂರನೇ ವ್ಯಕ್ತಿಗೆ ಬಿದ್ಬಿಡ್ತಾ, ಅವ್ನ್ ಕಣ್ಣು ಹೋಯ್ತಾ, ಕಿವಿ ಮುರಿದೋಯ್ತಾ, ಕಿವಿಗೆ ಬಿದ್ಬಿಡ್ತಾ, ಕೈ ಮುರಿದೋಯ್ತಾ, ಕಾಲ್ ಮುರಿದೋಯ್ತಾ, ಇಲ್ಲ ಸೊತ್ತೆ ಹೋದ್ನ, ಇವೆಲ್ಲ ತೀರ್ಪು ಮಾಡಿ ಅವನು ನಿರಪರಾಧಿ ಅಥವಾ ಅಪರಾಧಿ ಅಂತ ಹೇಳಿ ತೀರ್ಪು ಮಾಡ್ತಿದ್ರು. ಹಾಗಾಗಿತ್ತೇನೆ ನಾವೆಲ್ಲರೂ ಅಪರಾಧ ಮಾಡಿದವ್ರೆ, ಹಲ್ಲೆಲೂಯಾ. ನಮ್ಗೆ ಶಿಕ್ಷೆ ಬರ್ತಾನೆ ಇತ್ತು, ಹಾಗಾಗಿ ನಮ್ಗೆ ಸಮಾಧಾನ ಇತ್ತಿಲ್ಲ. ನಮಗೊಂದು ಆಶ್ರಯ ಸ್ಥಾನ ಯಾವುದು? ಯೇಸು ಕ್ರಿಸ್ತನು. ಆತನ ಕರೀತಿದ್ದ ನಮಗೆ. ಹಾಗಾಗಿ ಆತನ ಬಳಿಗೆ ನಾವು ಓಡಿ ಬಂದಿದ್ರಿಂದ ನಮ್ಮ ಎಲ್ಲ ಅಪರಾಧಗಳಿಗೆ ಆತನ ಶಿಕ್ಷೆಯನ್ನು ಅನುಭವಿಸ್ತಾ, ಈಗ ನಮ್ಮ ಶಿಕ್ಷೆಗಳಿಗೆ ಆತನು ಪ್ರಾಯಶ್ಚಿತ್ತವಾಗಿ ತನ್ನನ್ನೇ ಬಲಿಯಾಗಿ ಅರ್ಪಿಸ್ಕೊಂಡ, ನಾವು ಮಾಡಿದಂತ ಸಾಲಕ್ಕೆಲ್ಲ ಏನ್ ಮಾಡ್ದ? ಆತನೇ ಜವಾಬ್ದಾರಿಗೆ ತೆಗೆದುಕೊಂಡು ಎಲ್ಲ ಸಾಲವನ್ನು ತೀರಿಸ್ತಾ ಈಗ ನಮ್ಮನ್ನ ಸುರಕ್ಷಿತವಾಗಿಟ್ಟ. ಈಗ ನಾವು ಆಶ್ರಯವಾಗಿದ್ದೀವಿ. ಹೇಗೆ ನಾವು ಆತನ ಆಶ್ರಯದಲ್ಲಿ ಇದ್ದೀವಿ ಅಂದ್ರೆ, ಆತನು ನಮ್ಗೆ ತೋರಿಸ್ತಂತ ದಯೆಯಿಂದ. ಪವಿತ್ರಾತ್ಮನ ಫಲ ಏನು? ದಯೆ. ದಾವೀದೇನ್ ಹೇಳ್ತಾನೆ? ನನಗೆ ಆಶ್ರಯ. ಅರ್ಥ ಇದ್ರ? ಅದಕ್ಕೆ ನಾನು ಹೇಳ್ತೀನಿ. ಈಗ ನೋಡಿ, ಯೋಚನೆ ಮಾಡಿ, ಯಾವ್ದಾರ ವ್ಯಕ್ತಿಗೆ ನಿಮ್ ಮನೆಯಲ್ಲಿ ಆಶ್ರಯ ಕೊಡ್ತೀವಿ ಅಂತಂದ್ರೆ ಅವನ ಮೇಲೆ ನೀವು ದಯೆ ತೋರಿಸೋದ್ರಿಂದ ತಾನೇ ಕೊಡೋದು, ಅಲ್ವಾ? ಯಾಕಂದ್ರೆ ಅವ್ನ ಕಷ್ಟನ ಏನೋ ಹೇಳ್ಕೊಳ್ತಾನೆ. ಹೋಗ್ಲಿ, ಒಂದು ವೇಳೆ ಯಾರಿಗಾದ್ರೂ ನೀವು ಒಬ್ಬ ವ್ಯಕ್ತಿಗೆ ಏನಾದ್ರು ಸ್ವಲ್ಪ ಹಣ ಸಹಾಯ ಮಾಡ್ತೀನಿ ಅಂತಂದ್ರೆ, ಅವತ್ತೇನೋ ಅವ್ನ ಕಷ್ಟ ಐತೆ, ನಿನ್ ಬಳಿಲಿ ಬಂದಿತ್ತೇನೆ, ಅವ್ನ ಕಷ್ಟ ಹೇಳ್ಕೊಳ್ತಾನೆ. ಆಗ ನಿನ್ ಬಳಿಲಿ ಇದ್ದಿದ್ದು ಒಂದು 500, 1000, 5,000, 10,000 ನೀನ್ ಕೇಳಕ್ ಬಂದಿರ್ತಾನೆ. ಆಗ ಅವ್ನು ಕೊಡ್ತೀಯ ಅಂತಂದ್ರೆ ಅವ್ನ ಕಷ್ಟಗಳು ನೀನ್ ಕೇಳಿ ಅವನ ಮೇಲೆ ನಿನ್ಗೆ ದಯೆ ಬಂದಿರ್ತದೆ. ನೀನ್ ಅವನಿಗೆ ದಯೆ ತೋರಿಸಿರ್ತೀಯ, ಅಯ್ಯೋ ಇಂಥ ಕಷ್ಟದಲ್ಲಿ ಬಂದವರಲ್ಲ, ಇಟ್ಕೊಂಡು ಏನ್ ಮಾಡೋಣ? ಆಗ ನಾವು ಏನಾದ್ರು ಮಾಡಕ್ ಮುಂದಾಗ್ತೀವಿ, ಅಲ್ವಾ? ಅಂದ್ರೆ ಆಶ್ರಯ. ಮತ್ತೆ ನೋಡ್ರಿ, ವಾಕ್ಯ ಹೇಳ್ತದೆ, ಗುರಾಣಿ, ನನ್ನ ಗುರಾಣಿ ಅಂತ ಹೇಳ್ತಾನೆ. ಪವಿತ್ರಾತ್ಮನ ಫಲ ಏನು? ಉಪಕಾರ. ಹಲ್ಲೆಲೂಯಾ. ಉಪಕಾರ. ಪವಿತ್ರಾತ್ಮನ ಫಲ ಉಪಕಾರ. ಹಲ್ಲೆಲೂಯಾ. ದೇವ್ರು ನಮ್ಗೆ ಉಪಕಾರ ಮಾಡ್ತಾನೆ ಬಂದಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತದೆ ಗುರಾಣಿ, ಇಂಗ್ಲಿಷ್ ಅಲ್ಲಿ ಹೇಳ್ತದೆ ಸೀಲ್ಡ್, ಅಂದ್ರೆ ನಮ್ಮ ರಕ್ಷಣೆ. ಅರ್ಥ ಆಯ್ತಾ? ಕೀರ್ತನೆ 91 ಏನ್ ಹೇಳ್ತದೆ? ನಿನ್ನ ಗುಡಾರ ಸಮೀಪಕ್ಕೆ ಉಪದ್ರವಗಳು ಬರ್ಲಾರ್ದು. ಎಫೆಸ ಪತ್ರಿಕೆ 6ನೇ ಹೇಳ್ತದೆ ಏನಂತೆ? ನಂಬಿಕೆ ಎಂಬ ಗುರಾಣಿಯನ್ನ ಹಿಡಿದುಕೋ, ಆಗ ಸೈತಾನು ಎಸೆಯುವಂತ ಎಲ್ಲ ಅಗ್ನಿ ಬಾಣಗಳನ್ನ ಆರಿಸೋದಕ್ಕೆ ಶಕ್ತರಾಗ್ತದೆ ಅಂತ. ಹಾಗಾದ್ರೆ ದೇವರು ನಿನಗೆ, ನನಗೆ, ನಿಮ್ಮ ಕುಟುಂಬಕ್ಕೆ, ನಮ್ಮ ಕುಟುಂಬಕ್ಕೆ, ಈ ಸೇವೆಗೆ ದೇವರಿನ ಏನಾಗಿದ್ದಾರೆ? ಗುರಾಣಿಯಾಗಿ. ನೋಡಿ, ಗುರಾಣಿ ಅನ್ನೋದು
ಯಾವಾಗ ಎದುರಿಗಿರುವಂತ ವ್ಯಕ್ತಿ ಏನಾದ್ರೂ ಅಪಾಯಕಾರಿಯಾದಂತ ವಸ್ತುಗಳನ್ನ ತೂರುವಾಗ, ಬಿಸಾಕುವಾಗ, ಅವ್ರ ಮೇಲೆ ಎಸೆಯುವಾಗ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇಟ್ಕೊಳ್ತಾರೆ ಎಡಗೈಯಲ್ಲಿ. ಅರ್ಥ ಆಯ್ತಾ? ಈ ಪೊಲೀಸರು ನೋಡಿ ಲಾಠಿ ಚಾರ್ಜ್ ಮಾಡ್ಬೇಕಾದ್ರೆ ಎಡಗೈಲಿ ಇಟ್ಕೊಂಡಿರ್ತಾರೆ. ಆ ಕಡೆಯಿಂದ ಕಲ್ಲಿಗಿಂದ ಬಾಟ್ಲು ಗಿಟ್ಲು ಎಸೆದ್ರೆ ತಮ್ಮ ರಕ್ಷಣೆ ಮಾಡ್ಕೊಂಡು ಲಾಠಿ ಚಾರ್ಜ್ ಮಾಡ್ತಾರೆ, ಹೌದಲ್ವಾ? ಅದಕ್ಕೆ ಗುರಾಣಿ ಅಂತ ಹೇಳ್ತಾರೆ. ಈ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎಡಗೈಲಿ ಒಂಥರ ತಟ್ಟೆ ತರ ಇತ್ತು, ಅರ್ಥ ಆಯ್ತಾ? ಅದು ಗುರಾಣಿ ಅಂತ ಇತ್ತು. ಹಾಗಾಗಿ ಹಾಗೆ ದೇವರು ನಮಗೆ ಗುರಾಣಿ ಆಗಿದ್ದಾನೆ. ಪವಿತ್ರಾತ್ಮನ ಫಲ ಏನು? ಉಪಕಾರ. ದೇವ್ರು ನಮ್ಗೆ ಉಪಕಾರ ಮಾಡ್ತಾ ಬಂದಿದ್ದಾನೆ, ನಮ್ಗೆ ಸಹಾಯ ಮಾಡ್ತಾ ಬಂದಿದ್ದಾನೆ. ಹೇಗಂದ್ರೆ ನಾವು ನಮ್ ಭಕ್ತಿ ಆಗ್ಲಿ, ನಮ್ ನಂಬಿಕೆ ಆಗ್ಲಿ, ನಮ್ ಕಾಣಿಕೆ ಆಗ್ಲಿ, ನಮ್ ಒಳ್ಳೆತನದಿಂದ ಆಗ್ಲಿ ನಾವು ಸುರಕ್ಷಿತವಾಗಿಲ್ಲ. ಆದ್ರೆ ಸೈತಾನನು ಯಾವ ರೀತಿಯಾಗಿ ನಮ್ಮನ್ನು ಉಪದ್ರವ ಪಡಿಸ್ಬೇಕಂತ ಹೇಳಿ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ ಏನೆಲ್ಲ ಸಮಸ್ಯೆಗಳು ತನ್ನೋ, ದೇವರು ನಿನ್ ಮನೆಗೆ ಗುರಾಣಿ ಆಗಿರೋದ್ರಿಂದ, ನಿನ್ನ ಪರವಾಗಿ ಗುರಾಣಿ ಆಗಿರೋದ್ರಿಂದ, ಈ ಸೇವೆಗೆ ಕರ್ತನ ಗುರಾಣಿ ಆಗಿರೋದ್ರಿಂದ ಸೈತಾನನಿಂದ ಬಂದಂತ ಎಲ್ಲ ಬಾಣವನ್ನ ಕರ್ತನು ಆ ಗುರಾಣಿ ಮೂಲಕವಾಗಿ ತಪ್ಪಿಸ. ಅಲ್ಲೆಲ್ಲೂಯ್ಯ. ಅರ್ಥ ಇದ್ರ? ಕರ್ತನ ಕಾಪಾಡಿದ್ದಾನೆ. ಮತ್ತೆ ವಾಕ್ಯ ಏನ್ ಹೇಳ್ತದೆ? ರಕ್ಷಣೆ. ರಕ್ಷಣೆ ಅನ್ನೋದು ಬಹಳ ಪ್ರಾಮುಖ್ಯ. ಅಲ್ಲೇನ್ ಹೇಳ್ತದೆ? ಪವಿತ್ರಾತ್ಮ ಫಲ ನಂಬಿಕೆ. ಅಲ್ಲೆಲ್ಲೂಯ್ಯ. ಯಾವಾಗ ನಾವು ರಕ್ಷಣೆ ಹೊಂದ್ತೀವಿ? ಎಫೆಸ ಪತ್ರಿಕೆ 2ನೇ ಅಧ್ಯಾಯಕ್ಕೆ ಪೌಲ ಬರಿಬೇಕಾದ್ರೆ ಹೇಳ್ತಾನೆ, ನೀವು ರಕ್ಷಣೆ ಹೊಂದಿರೋದಕ್ಕೆ ಕಾರಣ ಏನಂತಂದ್ರೆ ನಿಮ್ಮ ಪುಣ್ಯ ಕಾರ್ಯಗಳಿಂದ ಅಲ್ಲ. ನೀವು ಯೇಸು ನಂಬ್ಕೊಂಡಿದ್ದೀರಿ, ಇವತ್ತು ಸುರಕ್ಷಿತವಾಗಿದ್ದೀರಿ, ಇವತ್ತು ದೇವರು ಬಂದ್ರೆ ನಾವು ಪರಲೋಕಕ್ಕೆ ಎತ್ತಲ್ಪಡ್ತೀವಿ ಅಂದ್ರೆ ಅದು ನಿನ್ನ ರಕ್ಷಣೆ ಹೊಂದಿದ್ದಕ್ಕೆ ಕಾರಣ ಏನಂತಂದ್ರೆ ಅದು ನಿನ್ನ ಭಕ್ತಿ ಅಲ್ಲ, ಅದು ನಿನ್ನ ಒಂದು ದಾನ ಧರ್ಮ ಅಲ್ಲ, ಅದು ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಫಲ ಅಲ್ಲ. ದೇವ್ರ ವಾಕ್ಯ ಹೇಳ್ತದೆ ಅದು ಕೇವಲ ದೇವರ ಕೃಪೆ ಅಂತ ಹೇಳ್ತದೆ. ಕೇವಲ ಕೃಪೆ. ನಾವ್ ಹೇಗೆ ರಕ್ಷಣೆ ಹೊಂದೋ? ನಂಬಿಕೆ ಮೂಲಕ. ಪೌಲ ಏನ್ ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ ರೋಮ ಪತ್ರಿಕೆಗೆ, ನೀನು ಕರ್ತನೆಂಬುದಾಗಿ ಹೃದಯದಲ್ಲಿ ನಂಬಿ ಬಾಯಿಯಿಂದ ಅರಿಕೆ ಮಾಡೋದ್ರಿಂದ ನೀನ್ ರಕ್ಷಿಸಲ್ಪಡ್ತಿ ಅಂತ ಹೇಳ್ತಾನೆ. ಯಾವಾಗ ದೇವರನ್ನ ನಾವು ನಂಬುತ್ತೀವೋ, ನಾನ್ ಪಾಪಿ, ನೀನ್ ಪರಿಶುದ್ಧನು, ನಿನ್ನ ಅವಶ್ಯಕತೆ ನನಗಿದೆ, ಯಾವಾಗ ನಾವು ಒಪ್ಪಿಸಿಕೊಟ್ಟು ಪಾಪವನ್ನ ಕ್ಷಮಾಪಣೆ ಕೇಳ್ಕೊಂಡು ಹೃದಯದಲ್ಲಿ ಆತನ ಮೇಲೆ ವಿಶ್ವಾಸ ಇಟ್ಟು, ಆಗ ನೀತಿವಂತರಾದೋ ರಕ್ಷಿಸಲ್ಪಟ್ಟು. ನಾವು ಹೇಗೆ ಪಾಪ ಪರಿಹಾರ ಹೊಂದ್ಕೊಂಡಿದ್ದೀವಿ? ನಂಬಿಕೆ ಮೂಲಕ. ಹೇಗೆ ನಾವು ದೇವರ ಮಕ್ಕಳಾಗಿದ್ದೀವಿ? ನಂಬಿಕೆ ಮೂಲಕ. ನಾವು ಹೇಗೆ ನರಕದಿಂದ ತಪ್ಪಿಸಿಕೊಂಡು ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಇದ್ದೀವಿ? ನಂಬಿಕೆಯಿಂದ. ಅದಕ್ಕೆ ಪವಿತ್ರಾತ್ಮನ ಫಲ ಏನು? ನಂಬಿಕೆ. ಇಲ್ಲೇನ್ ಹೇಳ್ತದೆ? ರಕ್ಷಣೆ. ಅಲ್ಲೆಲ್ಲೂಯ್ಯ. ನಂಬಿಕೆಯಿಂದಲೇ ನಾವು ರಕ್ಷಿಸಲ್ಪಟ್ಟಿದ್ದೀವಿ. ನಂಬಿಕೆಯಿಂದಲೇ ನಾವು ರಕ್ಷಿಸಲ್ಪಟ್ಟಿದ್ದೀವಿ. ಯಾರ ಮೇಲೆ ನಂಬಿಕೆ? ನಮ್ಮ ಮೇಲೆ ನಮ್ಗಲ್ಲ, ನಮ್ಮ ಕುಟುಂಬದ ಮೇಲಲ್ಲ, ವಸ್ತುಗಳ ಮೇಲಲ್ಲ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದ ಕಾರಣ ನೀವು ರಕ್ಷಿಸಲ್ಪಟ್ಟಿದ್ದೀವಿ. ಈ ರಕ್ಷಣೆ ಅನ್ನೋದು ಆಲಸ್ಯ ಮಾಡಬಾರ್ದು. ಯಾಕಂದ್ರೆ ರಕ್ಷಣೆ ಅನ್ನೋದು ನಿನ್ನ ನರಕದಿಂದ ತಪ್ಪಿಸಿದ ಹಾಗೆ. ಅರ್ಥ ಆಯ್ತಾ? ನೀನ್ ನರಕದಿಂದ ತಪ್ಪಿಸಲ್ಪಟ್ಟಿದ್ದೀವಿ, ದೆವ್ವ ಮಾಟ ಮಂತ್ರಗಳಿಂದ ತಪ್ಪಿಸಲ್ಪಟ್ಟಿದ್ದೀವಿ. ಇದೇ ರಕ್ಷಣೆ. ರಕ್ಷಣೆ ಒಂದು ಕಾರಣ ಏನಂದ್ರೆ ನಂಬಿಕೆ. ಅರ್ಥ ಆಯ್ತಾ? ಯಾವಾಗ ನಾವು ನಂಬುದ್ವೋ ಆಗ ಅವುಗಳಿಂದ ರಕ್ಷಿಸಲ್ಪಟ್ಟು. ಏನಂತ ನಮ್ದು? ಯೇಸು ಕ್ರಿಸ್ತ ನನ್ನ ರಕ್ಷಕ ಅಂತ ನಮ್ದು. ಯೇಸು ಕ್ರಿಸ್ತ ನನ್ನ ನರಕದಿಂದ ಬಿಡಿಸ್ತಾನೆ ಅಂತ ನಮ್ದು. ಯೇಸು ಸ್ವಾಮಿ ನಮಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ನಮ್ದು. ಆತನೇ ಮಾರ್ಗ, ಸತ್ಯ, ಆತನೇ ದೇವ್ರು ಎಂಬುದಾಗಿ ನಮ್ದು. ಅದೇ ನಂಬಿಕೆ ನಮ್ಮನ್ನು ರಕ್ಷಿಸಲ್ಪಡ್ತು. ಈಗ ರೋಗಿಗಳ ಬಳಿಗೆ ಬಂದು ಯೇಸು ಸ್ವಾಮಿ ಏನ್ ಕೇಳ್ದ? ನೀನು ಗುಣ ಆಗ್ತಿ ಅಂತ ನೀನ್ ನಂಬ್ತೀಯಾ ಅಂತ ಕೇಳ್ದ. ಹೌದು ಸ್ವಾಮಿ, ನಿನ್ ನಂಬಿಕೆ ನೀನು ಗುಣಪಡಿಸ್ತದೆ, ಹೌದಲ್ವಾ? ಕುರುಡ ಬಂದು ಕೇಳ್ದ, ಕಣ್ ಕಾಣಿದ್ರು, ಸ್ವಾಮಿ ನನ್ ಗುಣಪಡಿಸು ಅಂತ ಕೇಳ್ದ. ನನ್ ಕಣ್ ಕಾಣುವಂತೆ ಮಾಡು ಅಂದ. ಆಗ ಸ್ವಾಮಿ ಹೇಳ್ತಾರೆ, ಇದು ನಾನು ಮಾಡಬಲ್ಲೆ ಅಂತ ನೀನ್ ನಂಬ್ತೀಯಾ? ನಂಬ್ತೀನಿ ಸ್ವಾಮಿ, ನಿನ್ ನಂಬಿಕೆ ಅಂತ ನಿನಗಾಗಲಿ. ಈಗ ಅವನು ಹೇಗೆ ರಕ್ಷಿಸಲ್ಪಟ್ಟ? ಒಬ್ಬ ಕುರುಡ ಕಣ್ ಕಾಣದಿದ್ರು ಕಣ್ ಕಾಣುವಂತೆ ಕಣ್ಣೆಂಗ್ ಬಂತು? ಅವನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ಕಾರಣ ಆ ನಂಬಿಕೆ ಅವನ ಕಣ್ಣುಗಳನ್ನು ತೆರೆ ಮಾಡ್ತು. ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟಿದ್ರಿಂದ ನಾವು ರಕ್ಷಿಸಲ್ಪಟ್ಟಿದ್ದೀವಿ. ಅರ್ಥ ಆಯ್ತಾ? ನಂಬಿಕೆಯಿಂದಲೇ ನಾವು ರಕ್ಷಣೆ ಹೊಂದಿದೀವಿ ಹೊರತು ದಾನ ಧರ್ಮದಿಂದ ಪುಣ್ಯ ಕಾರ್ಯಗಳಿಂದಲ್ಲ. ಮುಂದೆ ಹೋಗೋಣ. ಕೊಂಬು. ಏನಂತೆ? ಕೊಂಬು. ರಕ್ಷಣೆ ಕೊಂಬು. ದಾವೀದ ಏನ್ ಹೇಳ್ತೇನೆ? ನನ್ನ ಶತ್ರುಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಿ, ನನ್ನ ಪಾತ್ರೆ ತುಂಬಿ ಹೊರ ಸುರಿಸ್ತದೆ ಅಂತ ಹೇಳಿದೆ. ಕೊಂಬು ಅಂತ ಹೇಳುವಾಗ ತಲೆ ನಮ್ಮನ್ನು ಎತ್ತಿದ್ದಾನೆ. ಎಲ್ಲಿ ಅವಮಾನಿಸಿದ್ರು, ಎಲ್ಲಿ ಅವಮಾನ ಆಯ್ತು, ನಮ್ಗೆ ಎಲ್ಲಿ ಕೊರತೆ ಆಯ್ತು, ಎಲ್ಲಿ ಯಾಳಿಸಿದ್ರು ಅಲ್ಲಿ ದೇವರು ನಮ್ಮನ್ನು ಎತ್ತಲ್ಪಟ್ಟ. ಎಲ್ಲಿ ಬಿದ್ದೋದ್ವೋ ಅಲ್ಲೇ ದೇವರು ನಮ್ಮನ್ನು ಎತ್ತಲ್ಪಟ್ಟ. ಎಲ್ಲಿ ಸತ್ರು ನಮ್ಮ ತಲೆನ ತಗ್ಗುವಂತೆ ಮಾಡಿದ ಅಲ್ಲೇ ದೇವರು ನಮ್ಮ ತಲೆನ ಎತ್ತುವಂತೆ ಮಾಡ್ದ. ಅಲ್ಲೆಲ್ಲೂಯ್ಯ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಅಂತೆ, ಧರ್ಮಪತ್ನಿ, ನಿನ್ನ ತಲೆಯನ್ನು ಕಾಡು ಕೋಣದ ತಲೆಯಂತೆ ಆತನ ಎತ್ತಿದ್ದಾನೆ. ಅಂದ್ರೆ ಘನಪಡಿಸುವಿಕೆ. ನಿನ್ನ ಘನಪಡಿಸಿದ್ದಾನೆ ದೇವರು, ನಿನ್ನ ಹೆಚ್ಚಿಸಿದ್ದಾನೆ.
ನೀನು ಸಮೃದ್ಧಿಗೊಳಿಸಿದ್ದಾನೆ, ನಿನ್ನ ಆಶೀರ್ವದಿಸಿದ್ದಾನೆ. ಇವಾಗ ನಿನ್ನ ಬಾಲವಾಗಲ್ಲ, ತಲೆಯಾಗಿಟ್ಟಿದ್ದಾನೆ ದೇವರು. ಅಂದ್ರೆ ಘನಪಡಿಸುವಿಕೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಫಲ ಏನು? ಸಾಧುತ್ವ. ಹಲ್ಲೆಲೂಯಾ. ಯಾವಾಗ ಒಬ್ಬ ವ್ಯಕ್ತಿ ತಲೆ ಎತ್ತಲ್ಪಡ್ತದೆ, ಯಾವಾಗ ಒಬ್ಬ ವ್ಯಕ್ತಿ ಘನವಂತನಾಗ್ತಾನೆ, ಅವನು ಎಲ್ಲನೂ ಕ್ರಿಸ್ತ ನಿಮಿತ್ತವಾದ ನಿಂದೆ ಅವಮಾನಗಳನ್ನ ಸಹಿಸಿಕೊಳ್ಳುವಾಗ, ತಾಳ್ಕೊಳ್ಳುವಾಗ ಒಂದಿನ ಬರ್ತದೆ ಕರ್ತನನ್ನು ನೀತಿಯನ್ನು ನೋಡಿ ಘನಪಡಿಸ್ತಾನೆ. ಹಲ್ಲೆಲೂಯಾ. ಈಗ ನೋಡಿ, ಯೇಸು ಸ್ವಾಮಿ ನಿಮಿತ್ತವಾಗಿ ನಾವು ನಿಂದೆ ಅವಮಾನ ತಿರಸ್ಕಾರಗಳು ಸಹಿಸಿಕೊಂಡು ನಂಬಿಕೆಯಿಂದ ಜೀವಿಸ್ತಾ ಇರೋದ್ರಿಂದ ಕ್ರಿಸ್ತನು ಬರುವಾಗ ನಮ್ಮನ್ನು ಎತ್ತಲ್ಪಡ್ತಾನೆ ಪರಲೋಕಕ್ಕೆ. ಅದಕ್ಕೆ ವಾಕ್ಯ ಹೇಳ್ತದೆ, ಕಡೆಯದಾಗಿ ದುರ್ಗವೂ ಆಗಿದ್ದಾನೆ. ಏನಾಗಿದ್ದಾನಂತೆ? ದುರ್ಗವಾಗಿದ್ದಾನಂತೆ. ಕಡೆಯದಾಗಿ ಪವಿತ್ರಾತ್ಮನ ಫಲ ಏನ್ ಹೇಳ್ತದೆ? ಕ್ಷಮೆ, ದಮೆ. 9 ವಿಧವಾದ ಫಲಗಳು ಕುರಿತಾಗಿ ವರ್ಣಿಸ್ತಾನೆ ಮೂರನೇದಾಗಿ. ಹಾಗಾದ್ರೆ ಮೊದಲನೇದಾಗಿ ನಮ್ಮ ಬಲ ಯಾರಾಗಿರ್ಬೇಕು? ನಿನ್ನ ಬಲ ಯಾರಾಗಿದ್ದಾರೆ? ಕರೆಕ್ಟಾಗಿ ಯೋಚನೆ ಮಾಡಿ ಹೇಳು. ವಾಕ್ಯ ಕೇಳಿದಾಗ ಬರೀ ಏಸು ಅನ್ಬೇಡ. ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ ಅಯ್ಯೋ ದೇವ್ರೇ ಎಲ್ಲಿದ್ಯಪ್ಪ ಅಂತ ಅನ್ಕೋಬೇಡ. ನಿನ್ನ ಇಕ್ಕಟ್ಟು, ಕಷ್ಟಗಳು, ಸಮಸ್ಯೆಗಳಲ್ಲಿ ದೇವರು ನೀನು ಬಲವಾಗಿರ್ಬೇಕು. ದೇವರೇನು ಬಲವಾಗಿದ್ದಾನೆ ಮರಿಬೇಡ. ದೇವ್ರು ಖಂಡಿತ ನಿನ್ನ ಪಕ್ಷ ಇರ್ತಾನೆ, ಕುಟುಂಬ ಪಕ್ಷ ಇರ್ತಾನೆ. ನಿನ್ನನ್ನು ಬಿಟ್ಟು ಕೊಡೋ ಮಾತೇ ಇಲ್ಲ ಆತ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಆತ ನೀನು ಬಲವಾಗಿದ್ದಾನೆ ಅನ್ನೋದು ಮರಿಬೇಡ. ಎರಡನೇದಾಗಿ ನೀನು ಮಮತೆ ಇಡಬೇಕಾಗಿರೋದು ಆತನ ಮೇಲೆ. ಹಲ್ಲೆಲೂಯಾ. ಯಾರ ಮೇಲೆ ಮಮತೆ ಇಡಬೇಕು? ಕ್ರಿಸ್ತನ ಮೇಲೆ ನೀನು ಮಮತೆ ಇಡಬೇಕು. ಮೂರನೇದಾಗಿ ಆತ ನಿನಗೆ ಬಂಡೆಯಾಗಿದ್ದಾನೆ, ನಿನ್ನ ಕೋಟೆಯಾಗಿದ್ದಾನೆ, ನಿನ್ನ ವಿಮೋಚಕನಾಗಿದ್ದಾನೆ, ನಿನ್ನ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ರಕ್ಷಣೆ ಕೊಂಬಾಗಿದ್ದಾನೆ. ಕರ್ತನ ಪವಿತ್ರಾತ್ಮನ ಫಲಗಳಿಂದ ನಿನ್ನನ್ನು ಅಲಂಕರಿಸೋದಕ್ಕೆ ಇಷ್ಟಪಡ್ತಾನೆ. ದಾವೀದಲ್ಲಿ ಹೇಳ್ತಾನೆ, ಏನ್ ಹೇಳ್ತಾನೆ ನೋಡಿ, ನನ್ನ ಬಂಡೆ ಅಂತ ಹೇಳ್ತಾನೆ, ನನ್ನ 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 ಅಂತ ಹೇಳ್ತಾನೆ. ಹಾಗಾದ್ರೆ 9 ವಿಧದ ಫಲಗಳು ನಮಗೆ, ನಾವು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೀತಿ, ಸಂತೋಷ, ಸಮಾಧಾನ, ಕ್ಷಮೆ, ದಮೆ ಅಲ್ವಾ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಇವೆಲ್ಲವನ್ನು ನಾವು ಹೊಂದಿಕೊಳ್ಳಬೇಕು. ಪವಿತ್ರ ಆತ್ಮ ದೇವರ ವಾಕ್ಯನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ.